ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ಇದೆ. ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಉನ್ನತ ಸ್ಥಿತಿ, ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಇವತ್ತು ಸಂಧ್ಯಾಕಾಲದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಈ ಸಮಯದಲ್ಲಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದ ಕಂದು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಮಾಡುವಂತಹ ಕೈಂಕರ್ಯಗಳು ಯಾವುದೂ ತೃಪ್ತಿಕರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ, ಹಣದ ಮುಗ್ಗಟ್ಟು, ಅನಾರೋಗ್ಯ ಸಮಸ್ಯೆ, ಹೀಗೆ ಒಂದಲ್ಲ ಒಂದು ಕಡೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಆದರೆ ಸಮಸ್ಯೆ ಏನೇ ಆದರೂ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಬಂದದ್ದೇನೇ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ, ಅಥವಾ ನೀವು ನಂಬಿರತಕ್ಕಂತಹ ದೈವದ ಸಂಕಲ್ಪ ಒಂದಿದ್ದಂಗೆ ಆಗಲಿ ಅಂಥೇಳಿ ಒಂದು ತರಹದ ಮಂಡಧೈರ್ಯ ಮಾಡ್ತಿರ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ಸ್ವಂತವಾಗಿ ನೀವು ಆಲೋಚಿಸಬೇಕಾಗಿರತಕ್ಕಂಥ ವಿಚಾರಗಳಲ್ಲೂ ಸಹಿತ ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತೀರಿ, ಯಾವುದನ್ನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಆದರೆ ಸಿಂಹರಾಶಿಯವರು ಇವತ್ತು ಮಧ್ಯಾಹ್ನ 2ರಿಂದ 6ರವರೆಗೂ 2ರಿಂದ 6 ಗಂಟೆ ಒಳಗಾಗಿ ಸ್ವಲ್ಪ ಸಮಸ್ಯೆಗಳು ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಜೊತೆಗೆ ಅಪರೂಪವಾದಂತಹ ಒಬ್ಬ ಸ್ನೇಹಿತನ ಅಥವಾ ಒಬ್ಬ ಸ್ನೇಹಿತೆಯ ಒಂದು ವಿಶೇಷವಾದಂಥ ಸ್ನೇಹವನ್ನು ಬೆಳೆಸ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂತಹ ಯಾವುದೇ ಒಂದು ಕೈಂಕರ್ಯಗಳಾದರೂ ಮಾಧ್ಯಾಹ್ನಿಕದ ನಂತರ ಮುಂದುವರಿಸುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತಿನ ದಿವಸ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿಯ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದು ಭಾಳಷ್ಟು ಉತ್ತಮ, ಹೆಚ್ಚು ಆರೋಗ್ಯಕರ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ ಮತ್ತು ಮಾಡುವಂತಹ ಪ್ರತಿಯೊಂದು ಕೈಕರ್ಯಗಳಲ್ಲೂ ಸಹಿತ ಲಾಭವಿದೆ. ಹೊಸದಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಏನಿದೆಯೋ ಅದಕ್ಕೆ ತತ್ಪ್ರಮಾಣವಾಗಿ ಇವತ್ತು ಲಾಭವನ್ನೇ ನೋಡ್ತೀರಿ, ಹೆಚ್ಚು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾವುದೇ ಸಮಸ್ಯೆಗಳು ಬಂದರೂ ಅನಾರೋಗ್ಯ ಸಮಸ್ಯೆ ಅಂತ ಗೊತ್ತಾದರೆ ಅದರ ಹಿಂದಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಅಥವಾ ಅದಕ್ಕೆ ಬೇಕಾದಂಥ ವೈದ್ಯಶಾಸ್ತ್ರದಲ್ಲಿ ವೈದ್ಯರ ಸಹಾಯ ತೆಗೆದುಕೊಂಡು ಬೇಕಾದಷ್ಟು ಔಷಧಿ ತೆಗೆದುಕೊಳ್ಳೋದ್ರಿಂದ ಅದನ್ನು ಅಲ್ಲಿಂದಲ್ಲೇ ನಿಲ್ಲಿಸ್ಬೋದು. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಯಾವುದೇ ಒಂದು ಸಣ್ಣ ಸಮಸ್ಯೆಯನ್ನು 4 ದಿನ ಬಿಟ್ಟರೆ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಅದರಿಂದ ಬಂದಂತಹ ಸಮಸ್ಯೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ, ಈಗ ಮತ್ತಷ್ಟು ಕಾರ್ಯಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ಮೈಸೂರಿಂದ ಪದ್ಮಾವತಿ ಅಂತ ಮಾತಾಡ್ತಿದ್ದೀವಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಇದರ ಮಗ ಜೊತೆಯಲ್ಲಿ ಇದ್ದಾರೆ. ಸರಿಮ್ಮ, ಮಾತಾಡಿ. ಆಯ್ತು. ಹಲೋ, ನಮಸ್ತೆ ಗುರುಜಿ, ನಿಮ್ಮ ಪಾದಗಳಿಗೆ ನಮಸ್ಕಾರ. ನಮಸ್ಕಾರಮ್ಮ, ಹೇಳಮ್ಮ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ, ಏನು ವಿಚಾರ ತಾಯಿ? ಒಂದು ಯಾವ ಕಡೆನೂ ಒಂದ್ ಕಡೆ ಕೆಲಸ ನೆಲೆ ಆಗ್ತಾ ಇಲ್ಲ ಗುರುಜಿ. ಅವನೇ ನಮ್ಮ ಮನೆಗೆ ಆಧಾರ. ಏನು ತುಂಬಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಮಗ ಏನು ಓದಿದ್ದಾನೆ? ನಿಮ್ಮ ಮುಂದಿಡಬೇಕಾಗಿದೆ. ಯಾಕೆಂದರೆ ಇವತ್ತು ಬಂದಂತಹ ಎಲ್ಲ ಕಾಲರ್ಸ್ಗೂ ನಾನು ಇವತ್ತು ಹೇಳುವಂತಹ ಆ ದೀಪದ ಅನುಷ್ಠಾನ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಈ ದೀಪದ ಅನುಷ್ಠಾನ ಇವತ್ತು ನೆನ್ನೆದಲ್ಲ, ಸುಮಾರು ವರ್ಷಗಳ ಹಿಂದಿನ ರಹಸ್ಯ ಇದು. ಈ ರಹಸ್ಯವನ್ನು ಒಬ್ಬ ಮಹನೀಯರು, ಪುಣ್ಯಾತ್ಮರು, ಒಬ್ಬ ಗುರುಗಳು ನನಗೆ ಉಪದೇಶಿಸಿದ್ದಾರೆ. ಆ ವಿಚಾರವನ್ನು ನಿಮ್ಮ ಮುಂದಿಟ್ಟರೆ ಸಾವಿರಾರು ಜನ, ಲಕ್ಷಾಂತರ ಜನ ಇದರಿಂದ ಬೆಳಕನ್ನು ಕಾಣ್ತೀರಿ, ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ನೋಡ್ತೀರಿ. ಅದಕ್ಕಾಗಿ ಆ ರಹಸ್ಯವನ್ನು ಇವತ್ತು ಇಡಬೇಕು ಅಂದ್ಕೊಂಡ್ರೆ ಬೆಳಗಿನಿಂದಲೂ ಬಂದಂಥದ್ದು. ಪಾಪ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ಇನ್ನೂ ಬರೋ ಕಾಲಗಳು ಬರ್ತಾನೇ ಇದೆ. ಆದರೆ ಕಾಲಗೊಂದು ಬ್ರೇಕ್ ಹಾಕಬೇಕು, ಪಂಚಾಂಗ ಶಾಸ್ತ್ರವನ್ನು ತಗೊಳ್ಬೇಕು. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಶ್ರೀ ಧರ್ಮಕ್ಕೆ ನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ 23/11/2016 ಬುಧವಾರ, ನವಮಿ, ಬೆಳಗ್ಗೆ 6 ಗಂಟೆ 37 ನಿಮಿಷದವರೆಗೂ ಮಾತ್ರ ಇರತಕ್ಕಂಥದ್ದು. ನಂತರ ದಶಮಿ ಇದೆ. ದಶಮಿ ಬಹಳ ವಿಶೇಷ. ಪುಬ್ಬಾ ನಕ್ಷತ್ರ ಇವತ್ತು ಮತ್ತಷ್ಟು ವಿಶೇಷ. ನಕ್ಷತ್ರವೂ ಸಹಿತ ಬಹಳ ವಿಶೇಷವಾಗಿದೆ. ಪುಬ್ಬಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಶ್ರೀನಿವಾಸನ, ಮಹಾವಿಷ್ಣುವಿನ ಹಾಗೂ ಸಾಂಬ ಸದಾಶಿವನ ಅನುಗ್ರಹವಿರಲಿ. ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ ನಿಮ್ಮೆಲ್ಲರಿಗೂ ಸಹಿತ ಭಗವತಿಯ ಅನುಗ್ರಹ ಇರಲಿ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ
ಇವತ್ತು ಯಾರೊಬ್ಬರಾದರೂ ಸಹಿತ ನಿಮ್ಮ ತಾಯಿಯ ಪಾದವನ್ನು, ಜನ್ಮ ಕೊಟ್ಟ ತಾಯಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ವಿಶೇಷತೆ ಇವತ್ತಿರ್ತಕ್ಕಂಥದ್ದು. ಇನ್ನು ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಅಷ್ಟೇ ವಿಶೇಷತೆಗಳಿರೋದ್ರಿಂದ ಆ ದೀಪದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದೀಪದ ಅನುಷ್ಠಾನಕ್ಕೆ, ದೀಪಕ್ಕೆ ಬೇಕಾಗಿರ್ತಕ್ಕಂಥ ಅನುಷ್ಠಾನದ ಪೂಜಾ ಪದ್ಧತಿಗಳನ್ನು ಬರ್ಕೊಳ್ಳೋದಕ್ಕೆ ಮಹರ್ಷಿ ಡೈರಿ ತಂದಿಟ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಡೈರಿ ಇಟ್ಕೊಳ್ಳಿ, ಡೈರಿ ಜೊತೆ ಒಂದು ಪೆನ್ನು, ಬರೆಯುವಂಥ ಪೆನ್ ಇಟ್ಕೊಳ್ಳಿ. 2 ಅಕ್ಷರ ಬರೆದು ಕೈ ಕೊಡುವುದು ಬೇಡ. ಅದರಿಂದ ಆ ಒಂದು ಒಳ್ಳೆ ಪೆನ್ನು, ಒಂದು ಡೈರಿ ಅದನ್ನು ಹಾಗೆ ಇಟ್ಕೊಳ್ಳಿ. ದರ್ಪಣಾಂಜನ ರಾಶಿಫಲವನ್ನು ಮಧ್ಯದಲ್ಲೇ ಹಾಗೆ ನಿಮಗೆ ಆ ತಂತ್ರ ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗ್ರೀಷ್ಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಲಲಿತಕಲಾಯ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಹಾಗೆ 27ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಸಾನ್ನಿಧ್ಯ. 800 ವರ್ಷಗಳ ಇತಿಹಾಸ ಅಂದರೆ ಎಷ್ಟು ಜನ ಸಾಧು ಸಂತರು, ಋಷಿಮುನಿಗಳು, ತಪಸ್ವಿಗಳು ಅವರೆಲ್ಲರೂ ಸಹಿತ ಕೂತು ಆ ಹಿಂದಿನ ಕಾಲದಲ್ಲಿ ಇವತ್ತಿನ ಥರ ಆಡಂಬರ ಜೀವನ ಅಲ್ಲ ಅದು. ಆಗ ಬರೀ ಮಂತ್ರಭಾಗವಷ್ಟೇ. ಆ ಮಂತ್ರ ತಂತ್ರ ಯಂತ್ರಗಳನ್ನು ಅನುಷ್ಠಾನ ಮಾಡಿ ಅಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಸಾನ್ನಿಧ್ಯ. ಎಷ್ಟೋ ದಿನ ಅಗೋಚರವಾಗಿ ಎಲ್ಲವೂ ಸುತ್ತ ಗಿಡಮರಗಳು, ಬಂಡೆಗಳು ಅದು ಬೆಳೆದು ನಿಂತಹ ಸ್ಥಳ. ಆದರೆ ಇವತ್ತು ಆ ಒಂದು ಸಾನ್ನಿಧ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು. ಭಕ್ತ ಸಮೂಹ ವಿಶೇಷವಾದಂಥ ರೀತಿ ತಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಿರ್ತಕ್ಕಂಥ ಸಾನ್ನಿಧ್ಯ. ಅಂತಹ ಒಂದು ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಇದೇ ಬರ್ತಕ್ಕಂಥ 27ನೇ ತಾರೀಕು ಒಂದು ರುದ್ರಯಾಗವನ್ನು ವಿಶೇಷವಾದಂಥ ರೀತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾರುದ್ರಯಾಗವನ್ನು ಹಾಗೂ ಲಕ್ಷ ಶಿವ ಪಂಚಾಕ್ಷರಿ ಯಜ್ಞವನ್ನು. ಶಿವಪಂಚಾಕ್ಷರಿ ಮಂತ್ರ ಇದು ಸಾಮಾನ್ಯವಾದ್ದಲ್ಲ, ಎಲ್ಲರೂ ಏಕಕಾಲದಲ್ಲೇ ಹೇಳುವಂತಹದ್ದು. ಹಾಗೆ ಸ್ಮಶಾನವಾಸಿ ರುದ್ರ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಆ ದಯಪಾಲಿಸಬೇಕಾದ್ರೆ ನಾವು ಹೇಗಿರಬೇಕು? ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು, ಈ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಇವತ್ತು ನಾನು ಹೇಳುವಂತಹ ತಂತ್ರಸಾರ ಇದೇ ಆಸ್ಥಾನದಲ್ಲಿ ನೀವು ಅಲ್ಲೇ ಆ ಶಿವ ಸಾನ್ನಿಧ್ಯದಲ್ಲಿ ಸಹಿತ ಕೂತು ಮಾಡಬಹುದು. ಆದರೆ ಅದಕ್ಕೆ ಏನೇನು ಪದಾರ್ಥ ಬೇಕು, ಯಾವ ಕ್ರಮದಲ್ಲಿ ಅನುಷ್ಠಾನ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಹಾಗೆ ದೇವಸ್ಥಾನದ ವಿಳಾಸ ಈಗ ಕೇಳಿ. ವೀಕ್ಷಕರೇ, ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ಮಹಾರುದ್ರಯಾಗ ಮತ್ತು ಲಕ್ಷ ಶಿವ ಪಂಚಾಕ್ಷರಿ ಯಜ್ಞವನ್ನು ಏರ್ಪಡಿಸಲಾಗಿರುವಂಥದ್ದು 25 ಶುಕ್ರವಾರದಿಂದ 27 3 ದಿನಗಳ ಕಾಲ ಭಾನುವಾರದವರೆಗೆ ನಡೀತಾ ಇದೆ. ಭಾನುವಾರ ಗುರುಜೂರು ಆಗಮಿಸ್ತಾರೆ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಕಮ್ಮಸಂದ್ರ ಅಗ್ರಹಾರ, ಚಂದಾಪುರ, ಆನೇಕಲ್ ಮುಖ್ಯ ರಸ್ತೆ, ಬೆಂಗಳೂರು. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಕಮ್ಮಸಂದ್ರ ಅಗ್ರಹಾರ, ಚಂದಾಪುರ, ಆನೇಕಲ್ ಮುಖ್ಯ ರಸ್ತೆ, ಬೆಂಗಳೂರು. ಇಲ್ಲಿ ನಡೀತಾ ಇರುವಂಥದ್ದು. ಖಂಡಿತವಾಗಿಯೂ ಆಗಮಿಸಿ. ಮತ್ತು ವಿಶೇಷ ಅಂದರೆ ಈ ಸಾನ್ನಿಧ್ಯದಲ್ಲಿ ಜೋಡಿ ಆಲದ ಮರ, ಜೋಡಿ ಅಶ್ವತ್ಥ ಮರ ಇದೆ. ಆ ಜೋಡಿ ಅಶ್ವತ್ಥ ಮರ ಇದು ಬಹಳ ವಿಶೇಷ. ಎಲ್ಲಿ ಜೋಡಿ ಅಶ್ವತ್ಥ ಮರ ಇರುತ್ತೋ ಒಂದೇ ಹಂತದಲ್ಲಿ, ಒಂದೇ ಪ್ರಮಾಣದಲ್ಲಿ, ಒಂದೇ ಆಸ್ಥಾನದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ತಳಭಾಗದಲ್ಲಿರ್ತಕ್ಕಂಥ ನಾಗರಕಲ್ಲಿದೆಯಲ್ಲ, ಅಲ್ಲಿ ಸರ್ಪದೋಷ ವಿಮುಕ್ತಿ ಅಂತ ಹೇಳ್ತಾರೆ. ಇದಕ್ಕೆ ಆಗಮಶಾಸ್ತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಸರ್ಪದೋಷ ದೂರ ಆಗುವಂಥದ್ದು, ಚರ್ಮಬಾಧೆಯಿಂದ ಮುಕ್ತರಾಗುವಂಥದ್ದು, ಋಣಬಾಧೆಯಿಂದ ಮುಕ್ತರಾಗಲಿಕ್ಕೂ ಸಹಿತ ಅಲ್ಲಿ ವಿಶೇಷವಾದಂಥ ರುದ್ರ ಅನುಷ್ಠಾನವನ್ನು, ರುದ್ರ ಹವನವನ್ನು ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಈ ಒಂದು ಅಶ್ವತ್ಥ ವೃಕ್ಷದ ತಳಕೂತಿ ಯಾರು ಪಠನೆ ಮಾಡಿದ್ರು ಋಣರೋಗಾದಿ ದಾರಿದ್ರ್ಯಗಳನ್ನು ಸಹಿತ ದೂರ ಮಾಡ್ಕೊಳ್ಬಹುದು. ಅಂತಹ ಒಂದು ಚೈತನ್ಯ ಆ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿದೆ. ಅದರಿಂದ ಕಂಸಂದ್ರದಲ್ಲಿರ್ತಕ್ಕಂತಹ ಆ ಪುರಾತನವಾದಂಥ ವಿಶೇಷವಾದಂಥ ಆಲಯ ಕಾಶಿ ವಿಶ್ವೇಶ್ವರನ ಆಲಯದಲ್ಲಿ ನಡೀತಿರ್ತಕ್ಕಂಥ ಮಹಾರುದ್ರ ಯಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ನಾನು ನಿಮಗೆ ತಿಳಿಸುವಂತಹ ತಂತ್ರಸಾರ, ದೀಪದಿಂದ ಆ ದೀಪವನ್ನು ಹೇಗೆ ಹಚ್ಚಬೇಕು, ದೀಪದ ದಳಗೆ ಯಾವ ಯಂತ್ರವನ್ನು ಬರೀಬೇಕು, ಯಂತ್ರದ ದಳಗೆ ಯಾವ ಧಾನ್ಯ ಹಾಕಬೇಕು, ಧಾನ್ಯದ ದಳಗೆ ಯಾವ ಎಲೆ ಇಡಬೇಕು. ಎಲೆ ಅಂದರೆ ವಿಶೇಷವಾಗಿರ್ತಕ್ಕಂತಹ ಒಂದು ಎಲೆಯನ್ನಿಟ್ಟು ಆ ಎಲೆಯ ಮೇಲೆ ಒಂದು ಅಕ್ಕಿನೋ ಧಾನ್ಯ, ಯಾವ ಧಾನ್ಯ ಅದಕ್ಕೆ ಸಂಬಂಧಪಡತಕ್ಕಂಥದ್ದು ಧಾನ್ಯವನ್ನು ನಾನು ತಿಳಿಸ್ತೀನಿ. ಧಾನ್ಯದ ಮೇಲೆ ಯಾವ ಯಂತ್ರವನ್ನು ಬರೀಬೇಕು ಹೇಳ್ತೀನಿ. ಯಂತ್ರದ ಮೇಲೆ ಯಾವ ದೀಪವನ್ನು ಇಡಬೇಕು, ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು. ಇಲ್ಲಿ ಎಣ್ಣೆ ಸಹಿತ ಪ್ರತ್ಯೇಕವಾಗಿದೆ. ಪ್ರತಿದಿನ ನನಗೆ ಹಣಕಾಸು ಬೇಕಾದಷ್ಟಿದೆ, ಕೈ ತುಂಬ ದುಡ್ಡಿದೆ ಅಂತ ತುಪ್ಪ ತಂದು ಹಾಕುವಂಥದ್ದಲ್ಲ, ಅಥವಾ ಮತ್ತೇನೋ ಹಾಕುವಂಥದ್ದಲ್ಲ. ಪ್ರತ್ಯೇಕವಾಗಿ ಯಾವ್ದು ಹಾಕಬೇಕು, ಯಾವುದರಿಂದ ದೀಪ ಹಚ್ಚಬೇಕು, ಅದು ನಿಮ್ಮ ಮಾತಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನತಕ್ಕಂಥದ್ದರ ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.